ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಅವಿ. ಇವತ್ತೇನೊಬ್ಬ ಸ್ಪೆಷಲ್ ಅಂತ ಹೇಳಿದ್ರೆ ಮಲೆನಾಡು ತೋಟಗಳಲ್ಲಿ ಸಿಗುವ ಕೊಕ್ಕರೆ ಅಣಬೆನ ಸಾರು ಮಾಡ್ತಾ ಇದ್ದೀನಿ ಇವತ್ತು. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ. ಮಲೆನಾಡು ಇರೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ಸಿಕ್ಕಿರೋ ಜಾಗದಿಂದ ತಗೊಂಬಂದು ನೀಟಾಗಿ ಅದ್ರದ್ದು ಏನು ಮಣ್ಣಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೊಕ್ಕಲೆ ಗಿಕ್ಕಲೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನೀಟಾಗಿ ಕಾಯಿಗಳನ್ನ ಸುಮಾರು ಒಂದೊಡೆ ಕಾಯಿ ಹಾಕೊಂಡು ಹಾಕೊಂಡ್ಬಿಟ್ಟು ಅರಿಶಿಣ ಪುಡಿ, ಚಕ್ಕೆ, ಲವಂಗ, ಜೀರಿಗೆ ಹಾಕ್ಬಿಟ್ಟು ಮಸಾಲನ ರುಬ್ಕೊಂಡ್ ಬಂದಾದ್ಮೇಲೆ ಇನ್ನು ಒಗ್ಗರಣೆ ಸಮಯ ಈರುಳ್ಳಿ ಮೆಣಸು ಮುಂಚೆನೆ ಹಾಕೊಬೇಕು, ಆಯಿಲ್ ಬಿಡೋಕ್ಕಿಂತ ಮುಂಚೆನೆ. ಯಾಕಂದ್ರೆ ಅದರಲ್ಲಿರೋ ಹಸಿ ಅಂಶ ಸ್ವಲ್ಪ ಅದಕ್ಕೆ ಕರ್ದಿ ಥರ ಆದರೆ ಭಾರಿ ರುಚಿ ಕೊಡ್ತದೆ. ಇದು ಆ್ಯಕ್ಚುಲಿ ಮಲೆನಾಡು ಸ್ಟೈಲಲ್ಲಿ ಮಾಡುವಂಥ ಅಡುಗೆ. ಎಲ್ಲರೂ ಮಾಡಿ ಒಂದ್ಸಲ ಟ್ರೈ ಮಾಡಿ, ಇದು ಯಾವ ಥರ ಬರ್ತದೆ ಅಂತ ನೋಡಿ. ಸಾಸಿವೆ ಹಾಕಿದ ನಂತರ ಆಯಿಲ್ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೊಳ್ಳಿ. ಮೆಣಸು ಎಷ್ಟಿರುತ್ತೆ, ಈರುಳ್ಳಿ ಎಷ್ಟಿರುತ್ತೆ ತಕ್ಕದಂಗೆ ಆಯಿಲ್ ಹಾಕೊಳ್ಳಿ. ಚಂದ ಇದಾಗಬೇಕದು ಅಂತ ಎಣ್ಣೆಲೆ ಸ್ವಲ್ಪ ಕರಿಬೇಕು. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಡೈರೆಕ್ಟ್ ನಾವೇನು ತೊಳೆದಿಟ್ಕೊಂಡಿರ್ತೀವಿ ಅಣಬೆನ ಹಾಕ್ಕೊಂಡು ನೆಕ್ಸ್ಟು ರುಬ್ಬಿದಂಥ ಮಸಾಲನ ಹಾಕ್ಕೊಂಡು ನೀಟಾಗಿ ಜಾರ್ನ ತೊಳೆದುಕೊಂಡು ಇನ್ನೇನಿಲ್ಲ, ಹೇಗೋ ಫ್ಲೇಮಲ್ಲಿ ಉರಿತಾ ಇರ್ತದೆ, ಅದಾಗೆ ತೆಗ್ತಾ ಬರ್ತದೆ ಕ್ಲೀನಾಗಿ ನೋಡಿ. ಅದಾದಮೇಲೆ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಹುಳಿ ನೋಡ್ಕೊಂಡು ಹಾಕಿ. ತುಂಬ ಹಾಕಬೇಕು ಅಂತ ಇರೋದಿಲ್ಲ ಇದಕ್ಕೆ ಹುಳಿ ಏನೆಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಸಾಂಬಾರಿಗೆ ಹೇಗೆ ಉಪ್ಪು ಹುಳಿ ಖಾರ ಅಷ್ಟೇ ಎಲ್ಲ ಸ್ವಲ್ಪ ಸಾಧಾರಣ ಹಾಕಿದರೆ ಸಾಕು. ಒಂದೊಂದು ಚಮಚ ಹಾಕ್ಬಿಟ್ಟು ಚಂದ ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಹಿಡಿಬೇಕು. ಅದು ಕುದೀತಾ ನೋಡಿ ಒಂದು ಲೆವೆಲಿಗೆ ಬಂದಿದೆ. ಆ್ಯಕ್ಚುಲಿ ಸಾಂಬಾರು ಆಗಿ ಹೋಯ್ತು, ಇಷ್ಟೇ ಸಾಂಬಾರು ಆಗಬೇಕಾಗಿದ್ದು. ಇನ್ನೂ ತುಂಬ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ನೋಡಿ. ಇದು ಆ್ಯಕ್ಚುಲಿ ರೊಟ್ಟಿಗೆ ತಿನ್ನಬೇಕು. ರೊಟ್ಟಿಗೆ ತಿಂದರೆ ಭಾರಿ ಚೆನ್ನಾಗಿರುತ್ತೆ. ನಾವು ಅನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದ್ಸಲ ನೀವು ನೋಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.